ಇವತ್ತು ಬುದ್ಧ ಪೂರ್ಣಿಮೆ ಅಂತ ಒಂದು ದಿವಸ ಕರೆದ್ರೆ ಇವತ್ತು ಗುರು ಪೂರ್ಣಿಮೆ ಅಂತ ಕರಿತೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾರು ಗುರುಗಳಾಗಿರ್ತಾರೋ ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಇರುವಾಗಲೇ ನಾವೇನು ಗುರುಗೆ ಒಂದು ದಕ್ಷಿಣೆ ಕೊಡಬೇಕು ಅಥವಾ ಗುರುವಿನ ಮಾತನ್ನ ಏನು ಕೇಳಬೇಕು, ಅವ್ರ ಸಾಧನೆ ಏನು ಮಾಡಿದರೆ ಅದನ್ನು ಗುರುತಿಸೋದೇ ಗುರುವಿನ ಕೆಲಸ. ಗುರುಗಳನ್ನ ಶಿಷ್ಯಂದಿರು ಎಲ್ಲರೂ ಸೇರಿ ಏನಿವತ್ತು ಗುರು ಪೂರ್ಣಿಮೆ ಅಂತ ಮಾಡ್ತಾರೆ, ಅವರು ಪ್ರೀತಿ ಪಾತ್ರರೆಲ್ಲರೂ ಸೇರಿ ಗುರುಗಳಿಗೆ ನಮನ ಸಲ್ಲಿಸದೆ ಅವರ ಕರ್ತವ್ಯ ಆಗಿರುತ್ತೆ. ಇವತ್ತು ಗಣೇಶ ಒಂದು ಗುರುಗಳ ಹತ್ರ, ವ್ಯಾಸ ಮಹರ್ಷಿಗಳ ಹತ್ರ ಒಂದು ಪುಸ್ತಕ ಬರಿತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಇಷ್ಟೆಲ್ಲ ನಾವು ಬರ್ಸಿದ್ದೀರಾ, ಇದನ್ನ ಕೊನೆ ಅರ್ಥ ಹೇಳಿ, ನಾನು ಬುಕ್ ಓದಲಿಕ್ಕೆ ಪ್ರಯೋಜನ ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ ಅಂತ. ಅವಾಗ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರಿಗೆ ನಾವು ಒಳ್ಳೆಯದನ್ನು ಮಾಡ್ತೀವೋ ಅದೇ ದೊಡ್ಡ ಕೆಲಸ. ನಾವು ನೂರಾರು ಬುಕ್ ಓದಿ ಅದರಿಂದ ಏನು ಭ್ರಮೆ ಇರ್ತೀವೋ ಅದಕ್ಕಿಂತ ನಾವು ಕೃತಿಯಲ್ಲಿ ಯಾರಿಗೆ ಒಳ್ಳೇದು ಮಾಡ್ತೀವೋ ಅದೇ ಪರೋಪಕಾರ, ಯಾರಿಗೆ ಮಾಡ್ತೀವೋ ಅದೇ ಪುಣ್ಯ, ಯಾರಿಗೆ ಪರಪೀಡನಂ, ಯಾರಿಗೆ ತೊಂದರೆ ಕೊಡ್ತೀವೋ ಅದೇ ದೊಡ್ಡ ಪೀಡನೆ ಆಗುತ್ತದೆ ಅಂತ ವೇದವ್ಯಾಸರಿಗೆ ಗಣೇಶ ಅವಾಗಲೇ ಹೇಳಿದ್ದಾರೆ. ಇವತ್ತು ಗುರುಪೂರ್ಣಿಮೆಗೆ ನಮ್ಮ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಗುರುಗಳು. ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಸಾಧನೆ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಪ್ರತಿಯೊಬ್ಬ ಪರ್ಸನ್ಗೂ ಗೊತ್ತಿದೆ. ಇವತ್ತು ನಮ್ಮ ಏನು ಗುರುಪೂರ್ಣಿಮೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಕುಂಬಳಗೂಡು ಶಾಖಾ ಮಠದಲ್ಲಿ ನಡೀತಾ ಇದೆ. ಇವತ್ತಿನ ನನ್ನ ಎಲ್ಲ ಶಿಷ್ಯರನ್ನ ನೋಡಿದಾಗ, ಎಲ್ಲ ಮಾಧ್ಯಮ ವರ್ಗದವ್ರು ನೋಡಿದಾಗ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ. ಈಗ ಏನು ಶಕ್ತಿ ಇದೆಯೋ ಅದನ್ನು ಇನ್ನೂ ಶಕ್ತಿ ಕೊಡಲಿ ಅಂತ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದ್ದಾರೆ. ಇವತ್ತು ಕಾಲಭೈರವ ಆಗಿರ್ಬೋದು, ನಮ್ಮ ಗಣಪತಿ ಆಗಿರ್ಬೋದು, ಎಲ್ಲ ದೇವತೆಗಳು ಸಹ ಪೂಜೆ ಮಾಡಿದ್ದೀವಿ. ಇವತ್ತು ಆ ಪೂಜೆ ಫಲ ನಮ್ಮ ಎಲ್ಲ ಶಿಷ್ಯ ವರ್ಗದವರಿಗೆ ಮತ್ತು ಕರ್ನಾಟಕದಾದ್ಯಂತ ಯಾರು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಗುರು ವೇದವ್ಯಾಸರಾಗಲಿ, ಅವರವರ ಗುರುಗಳು ಅವರಿಗೆ ಆಶೀರ್ವಾದ ಮಾಡಲಿ. ಸದಾಕಾಲ ನಗುನಗ್ತಾ ಎಲ್ಲ ಜನ ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳಿ ಬದುಕಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀ ಗುರು.